ಮೇಯ್ನಾಗಿ ಸಾಂಗ್ಸ್ ಹಿಟ್ಟಾಗಲಿ, ಇದರಿಂದ ಎಲ್ಲ ನಮ್ಮ ಇಡೀ ಚಿತ್ರತಂಡಕ್ಕೆ ಒಂದು ಹೊಸ ಲೈಫ್ ಸಿಗಲಿ ಅಂತ ದೇವರ ಹತ್ರ ಬೇಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ನನ್ನ ಹೆಸರು ಆರೋನ್ ಕಾರ್ತಿಕ್ ವೆಂಕಟೇಶ್. ಇದು ನನ್ನ 62ನೇ ಫಿಲಿಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಈ ಫಿಲಿಮ್ ನನಗೆ ಬಂದಿದ್ದು ಕೀರ್ತಿವರ್ಧನ್ ಮತ್ತು ರಘು ಅವರ ಕಡೆಯಿಂದ. ಈ ಫಿಲಿಮ್ 2022ರಲ್ಲಿ ಬರಬೇಕಾದ್ರೆ ಆಲ್ಮೋಸ್ಟ್ ಒಂದು 40 ದಿನ ಶೂಟಿಂಗ್ ಮುಗಿಸಿದ್ರು. 40 ದಿನ ಶೂಟಿಂಗ್ ಮುಗಿಸಿದ ನಂತರ ನನಗೆ ಒಂದು 5 ದಿನ ಕ್ಯಾಮ್ರಾ ಬೇಕು, ಯೂನಿಟ್ ಬೇಕು ಅಂತ ಹೇಳಿ ನನ್ನ ಹತ್ರ ಬಂದಿದ್ದು. ನಮ್ಮದೇ ಹೊರಾಂಗಣ ಚಿತ್ರೀಕರಣ ಘಟಕ, ನಮ್ಮ ಯೂನಿಟ್ ಔಟ್ಡೋರ್ ಯೂನಿಟ್ ಹೋಯ್ತು ಫಿಲಿಮ್ಗೆ. ನಮ್ಮ ಫಿಲಿಮ್ ಔಟ್ಡೋರ್ ಯೂನಿಟ್ ಮತ್ತು ಕ್ಯಾಮ್ರಾ ಹೋಗಬೇಕಾದ್ರೆ ಅವ್ರು 3 ಸಾಂಗ್ ಬೇಕು ಅಂತ ಹೇಳಿದರು. 3 ಸಾಂಗ್ ಮತ್ತು ಒಂದು ಬಿಟ್ ಕಂಪೋಸ್ ಮಾಡೋಕ್ಕೆ ನಂಗೆ ಹೇಳಿದರು, ಮ್ಯೂಸಿಕ್ ಮಾಡೋಕ್ಕೆ. ಸಾಹಿತ್ಯ ಕೂಡ ನನಗೆ ಬರೀ ಹೇಳಿದರು. ಅದರ ನಂತರ ಪೋಸ್ಟ್ ಪ್ರೊಡಕ್ಷನ್ ಕೂಡ ನನಗೆ ಜವಾಬ್ದಾರಿನ ವಹಿಸಿದರು. ಆವಾಗ ನಾನು 3 ಸಾಂಗ್ ಬರೆದೆ. ಒಂದು ಮದರ್ ಸೆಂಟಿಮೆಂಟ್ ಸಾಂಗ್, ಅಯ್ಯೋ ಜೀವನವೇ ಸಾಕಾಯ್ತು ಇನ್ನೂ, ಈ ಹಾಡು ಬರುತ್ತೆ. ಈ ಹಾಡು ಒನ್ ಆಫ್ ಮೈ ಫೇವ್ರೇಟ್ ಕಂಪೋಸಿಷನ್ಸ್. 2022ರಲ್ಲಿ ಮಾಡಿದ್ವಿ, ಪ್ಲೇ ಮಾಡ್ತೀವಿ ಅದನ್ನು. ಅದರ ನಂತರ ಸುಡು ಕೆಂಪಿನ ಸೂರ್ಯ ಬರಲಿ ಒಂದು ಹಾಡಿತ್ತು. ಆ ಹಾಡನ್ನ ಅನುರಾಧ ಭಟ್ ಮತ್ತು ಸಂತೋಷ್ ವೆಂಕಿ, ನನ್ನ ಫೇವ್ರೇಟ್ ಕಾಂಬೋ, ಅವ್ರು ಸಖತ್ತಾಗಿ ಹಾಡಿದ್ರು. ಈ ಅಯ್ಯೋ ಜೀವನವೇ ಸಾಕಾಯ್ತಕ್ಕೆ ಯಾರು ವಾಯ್ಸ್ ಸೆಟ್ ಆಗುತ್ತೆ ಅಂತ ತುಂಬ ಯೋಚನೆ ಮಾಡಿ ನಾವು ನಮ್ಮ ಮೆಹಬೂಬ್ ಸಾಹಿಬ್ನ ಕರೆದ್ವಿ. ಮೆಹಬೂಬ್ ಸಾಹಿಬ್ ಕರೆದು ಅದ್ಭುತವಾಗಿ ಹಾಡಿದ್ರು. ಅದ ನಂತರ 3ನೇ ಸಾಂಗು ಹೊಸ ಮಾಯವಿದು ಹೊಸ ಮಂತ್ರವಿದು ಅನ್ನೋ ಸಾಂಗ್ ನಾನು ಮಾಡಿಕೊಟ್ಟೆ. ಈ 3 ಸಾಂಗ್ ನಾನು ಹೇಳಿದ್ರು, ಆ 3 ಸಾಂಗ್ ಮಾಡಿಕೊಟ್ಟೆ. ಅದು ಮುಗಿದ ನಂತರ ಪೋಸ್ಟ್ ಪ್ರೊಡಕ್ಷನ್ಗೆ ಎಡಿಟಿಂಗ್ ನಾನು ಭಾರ್ಗವ್ ಸ್ಟುಡಿಯೋ ಕಳಿಸ್ಕೊಟ್ಟೆ. ಭಾರ್ಗವ್ ಸ್ಟುಡಿಯೋಲಿ ಎಡಿಟಿಂಗ್ DI ಮುಗೀತು. ಆದ ನಂತರ ನಾನು ಡೈರೆಕ್ಷನ್ ಮಾಡೋದ್ರಲ್ಲಿ ಬ್ಯುಸಿ ಆದೆ ಪರಿಶುದ್ಧಮಲ್ಲಿ. ಆದಮೇಲೆ ಅವ್ರಿಗೆ ಇನ್ನೂ 2 ಸಾಂಗ್ ಬೇಕು ಅಂತ ಮತ್ತೆ ಬಂದರು. ಆ ಟೈಮಲ್ಲಿ ನಾನು ಮಾಡೋಕ್ಕಾಗಲಿಲ್ಲ. ಸೊ ಆಗ RB ಭರತ್ ಅವರು ಅದನ್ನು ಟೇಕ್ ಆಫ್ ಮಾಡಿ 2 ಅದ್ಭುತವಾದ ಹಾಡುಗಳು ಮಾಡಿದ್ದಾರೆ. ಅವರು ಕೂಡ ಅತ್ಯದ್ಭುತವಾದ ಟ್ಯಾಲೆಂಟ್. ಸೊ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ಈ ಫಿಲ್ಮಲ್ಲಿ ಹಾಕಿದ್ವಿ. ನಾನು ಮ್ಯೂಸಿಕ್ ಕಂಪೋಸರ್, ನಾನು ಲಿರಿಕ್ಸ್ ಅಂತಲೇ ಹಾಕಿದ್ದೀನಿ ನನ್ನ ಹೆಸರನ್ನ. ಈ ಫಿಲಿಮ್ ಆನ್ಲೈನ್ ಸ್ಟೋರಿ ಹೇಳಬೇಕಂದ್ರೆ ಕಂಟೆಂಟ್ ಬರ್ತಿರೋ ಕಾರಣನ ಹೇಳ್ತಿದ್ದೀನಿ. ಚೆಲುವಿನ ಚಿತ್ತಾರ ಪ್ಲಸ್ ದುನಿಯಾ = ಕಿರಿಕ್. ಕಿರಿಕ್ ಫಿಲಿಮ್ ಅಂದರೆ ಚೆಲುವಿನ ಚಿತ್ತಾರ ಪ್ಲಸ್ ದುನಿಯಾ ಕಂಬೈನ್ ಮಾಡಿ ನೋಡಿದ್ರೆ ಎಕ್ಸಾಕ್ಟ್ ಆಗಿದೆ ಕಥೆ ಎಲ್ಲ ಗುರು ಅಂತ ಹೇಳ್ತಾರೆ ನೀವು. ಈ ಒಂದು ಫಿಲಿಮ್ ಸ್ಟೋರಿ ಹಂಗೆ ಬರುತ್ತೆ. ಫಿಲಿಮ್ ಮಂಡ್ಯ ಸುತ್ತಮುತ್ತಲು, ಬೆಂಗಳೂರು, ಮೈಸೂರು, ಮಳವಳ್ಳಿ ಆ ಕಡೆ ಶೂಟಿಂಗ್ ಮಾಡಿದ್ದಾರೆ. ನಮ್ಗೆ ನಾಗತಳ್ಳಿ ಗಂಗಾಧರ್ ಅವರು, ನಾಗತಳ್ಳಿ ಚಂದ್ರಶೇಖರ್ ಅವರು ಹಾದಿಯಲ್ಲಿ ಹೋಗಿ ಮುಂದೆ ಬೆಳಿಬೇಕು. ನಾವು ಟೀ ಅಂಗಡಿ ಹತ್ರ ಸಖತ್ತಾಗಿ ಮಾತಾಡ್ತಾರೆ. ಇಲ್ಲಿ ಸ್ವಲ್ಪ ಅವರು ನರ್ವಸ್ ಆಗಿದ್ದಾರೆ, ನೆಕ್ಸ್ಟ್ ಟೈಮ್ ಮಾತಾಡ್ತಾರೆ. ನಮ್ಮ ಪ್ರೊಡ್ಯೂಸರ್ಗಳು ನಾಗರಾಜ್ ಸರ್ ಮತ್ತು ಹರೀಶ್ ಅತ್ಯದ್ಭುತವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮೊಂಥರ ಫ್ರೆಂಡ್ಸ್ ಇದ್ದಂಗೆ ನಾವು ಜೊತೆಗೆ ಪಾರ್ಟಿ ಮಾಡ್ತೀವಿ, ಜೊತೆಗೆ ಮಾತಾಡ್ತಾ ಇರ್ತೀವಿ. ಈ ಟೀಮ್ ಒಳ್ಳೆ ಫ್ಯಾಮಿಲಿ ಇದ್ದಂಗೆ ಜೆಲ್ ಆಗಿದೆ. ಫಿಲ್ಮ್ ಅತ್ಯದ್ಭುತವಾಗಿ ಬಂದಿದೆ. ನಮ್ಮ ಭಾರ್ಗವ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಭಾರ್ಗವ್ ಎಲ್ಲಿದ್ದೀರಾ? ಭಾರ್ಗವ್ ಎಡಿಟಿಂಗ್ DI ಅತ್ಯದ್ಭುತವಾಗಿ ಮಾಡಿದ್ದಾರೆ. ಪೋಸ್ಟ್ ಪ್ರೊಡಕ್ಷನ್ ಗ್ರಾಫಿಕ್ಸ್ ಎಲ್ಲ. ಈಗ ಟೀಸರ್ ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಫ್ರ್ಯಾಂಕಾಗಿ ಹೇಳಿ. ಕೇಳಿಸ್ತಾ ಇಲ್ಲ, ಈ ಕಡೆ ಎಲ್ಲ ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಮನಪೂರ್ವಕ ನಿಜವಾಗ್ಲೂ ಸಖತ್ತಾಗಿದ್ದಾರಾ? ಈಗ 2 ಸಾಂಗ್ ಪ್ಲೇ ಮಾಡ್ತೀವಿ ನೋಡಿ. ಕಾರ್ ನೋಡೋದ ಒಂದು ಹಾಡು ಮತ್ತು ಅಯ್ಯೋ ಜೀವನವೇ ಅಂತ 2 ಹಾಡು ಮಾತ್ರ ಪ್ಲೇ ಮಾಡ್ತೀವಿ. ಮಿಕ್ಕಿದ ಕಂಟೆಂಟ್ ಎಲ್ಲ ಯೂಟ್ಯೂಬಲ್ಲೇ ನೀವು ನೋಡಬೇಕು. ಕನ್ನಡ ಫಿಲ್ಮ್ ಓಡ್ತಿಲ್ಲ ಅಂತ ಕಂಪ್ಲೇಂಟ್ ಬರ್ತಿದ್ದೆ. ನಿಮ್ಮಂಥರಲ್ಲ ಇಲ್ಲಿ ಮಾತ್ರ ಇಲ್ಲ, ಥಿಯೇಟ್ರಲ್ಲಿ ಟಿಕೆಟ್ ಅಮೌಂಟ್ ಕೊಟ್ಟು ಬಂದು ನೋಡಿ ಫಿಲ್ಮ್ನ ಗೆಲ್ಲಿಸಬೇಕು ಅಂತ ಕಷ್ಟಪಟ್ಟು ಮಾಡಿದ್ದೀವಿ ನಾವು. 1 ದಿನ 2 ದಿನ ಕಷ್ಟ ಅಲ್ಲ ಇದು. ಈ ಫಿಲ್ಮ್ ಕಿರಿಕ್ ಅಂತ ಟೈಟ್ಲ್ ಇಟ್ಟಂಗೆ ನಮ್ಮ ಟೀಮಲ್ಲೇ ಜಗಳ ಆಗಿದೆ. ಅನೇಕ ಹೇಳ್ಬಾರ್ದಲ್ಲ, ಅನೇಕ ಆಗಿದೆ. ಆದರೆ ನಾವು ಸಮಜಾಯಿಸ್ಕೊಂಡು ಜೊತೆಗೆ ಪಾರ್ಟಿ ಮಾಡಿದಂಗೆ, ಸಹೋದರರಿದ್ದಂಗೆ ಮತ್ತೆ ಒಂದಾಗಿ ಮತ್ತೆ ಬೆರೆತು ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿಗೆ ಸಂಬಂಧ ಜಗಳ ಬರುತ್ತೆ. ಅದ್ರ ಟೀಮಲ್ಲಿ ಬರ್ದಿರತ್ತಾ ಜೊತೆಗೆ ಬಂದು ಫಿಲ್ಮ್ನ ಅತ್ಯದ್ಭುತ ಮುಗಿಸಿದ್ದೀವಿ. ನೀವೆಲ್ಲ ಥಿಯೇಟರ್ಗೆ ಬಂದು ನೋಡಿ ಫಿಲ್ಮ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮ್ಮ ಯಹೋವದೇವರಿಂದ ಫಿಲ್ಮ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ನೀವು ಎಷ್ಟು ಸ್ಪೀಡಲ್ಲಿ ಮಾತಾಡಿದ್ರು ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.